ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಕುಸುಮ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೊಂದು ಹೆಲ್ದಿ ತಾಲಿಪೀಟ್ ರೆಸಿಪಿ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಇದಕ್ಕೆ ನಾನೊಂದು ಕುಂಬಳಕಾಯಿ ಬಳಸ್ತಾ ಇದ್ದೀನಿ, ಕೆಂಪು ಕುಂಬಳಕಾಯಿ ಬಳಸ್ತಾ ಇದ್ದೀನಿ. ನೋಡಿ ಇದು ಹೇಗೆ ಮಾಡೋದು ಅಂತ ಹೇಳ್ತೀನಿ. ಈಗ ಅಷ್ಟೊಂದು ಅಗಲವಾದ ಬೌಲ್ ತೊಗೊಂಡಿದ್ದೀನಿ, ಅದಕ್ಕೆ ನಾನು ಕುಂಬಳಕಾಯಿನ ಎರ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ನೋಡಿ ಕುಂಬಳಕಾಯಿ ಎರ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ತುಂಬ ಹೆಲ್ದಿ ರೆಸಿಪಿ, ಖಂಡಿತ ಟ್ರೈ ಮಾಡಿ. ತುಂಬ ಜನ ಕುಂಬಳಕಾಯಿ ತಿನ್ನಲ್ಲ, ಮಕ್ಕಳು ಯಾರು ತಿನ್ನಲ್ಲ ಅಂತ ಈ ರೀತಿ ಮಾಡಿಕೊಡಿ, ಖಂಡಿತ ಇಷ್ಟಪಡ್ತಾರೆ. ನೋಡಿ ನಾನು ಒಂದು ಅರ್ಧ ಕುಂಬಳಕಾಯಿ ಹಾಕಿದ್ದೀನಿ. ನೀವು ಕ್ವಾಂಟಿಟಿ ಎಷ್ಟಿದೆ ಅಷ್ಟು ನೋಡ್ಕೊಂಡು ನೀವು ಹಾಕ್ಕೋಬೋದು. ಮತ್ತು ಇದಕ್ಕೆ ಒಂದು ಚಿಕ್ಕದಾಗಿ ಹೆಚ್ಚಿರೋ ಈರುಳ್ಳಿ, ನೋಡಿ ಈರುಳ್ಳಿ, ಮತ್ತು ಒಂದು ಸ್ವಲ್ಪ ಕರಿಬೇವು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ನೋಡಿ ಕರಿಬೇವು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡು ಅದನ್ನು ಹಾಕ್ತಾಯಿದ್ದೀನಿ. ಮತ್ತು ಇದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ, ಹಸಿಮೆಣ್ಸಿನ್ಕಾಯಿನ ಮಿಕ್ಸರ್ಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಕುಟ್ಟಿ ಕೂಡ ಹಾಕ್ಬೋದು, ಖಾರ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೋಬೋದು. ಮತ್ತು ಇದಕ್ಕೆ ನಾನು ಸಬ್ಬಸಿಗೆ ತೊಗೊಂಡಿದ್ದೀನಿ, ನೀವು ಯಾವ ಸೊಪ್ಪಾದರೂ ತೊಗೋಬೋದು. ಇಲ್ಲಿ ಸಬ್ಬಸಿಗೆನ ನೀಟಾಗಿ ವಾಶ್ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಇದನ್ನು ಹಾಕಿ ನಾನು ಒಂದು ಬಟ್ಲು ಜೋಳದ ಹಿಟ್ಟು, ನೋಡಿ ಜೋಳದ ಹಿಟ್ಟು ಹಾಕ್ತಾಯಿದ್ದೀನಿ, ಜೋಳದ ಹಿಟ್ಟು. ಮತ್ತು ಇದಕ್ಕೆ ಅರಿಶಿನ ಪುಡಿ, ಇಂಗು, ಧನಿಯಾ ಜೀರಾ ಪೌಡರು ಮತ್ತು ಓಂಕಾಳು 4 ಹಾಕ್ತಾಯಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಳ್ಳು, ಒಂದು 2 ಸ್ಪೂನ್ ಎಳ್ಳು ತೊಗೊಂಡಿದ್ದೀನಿ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ನೀರು ಹಾಕೋಕ್ಕೆ ಹೋಗ್ಬೇಡಿ, ಅದೇ ಕುಂಬಳಕಾಯಿ ಇದರಲ್ಲೇ ಅದು ಚೆನ್ನಾಗಿ ನಾದ್ಕೊಂಬಿಡೋಣ. ಖಂಡಿತ ಟ್ರೈ ಮಾಡಿ, ತುಂಬಾ ಹೆಲ್ದಿ ರೆಸಿಪಿ ಇದು. ನೀರು ಹಾಕೋ ಅವಶ್ಯಕತೆ ಇಲ್ಲ, ಕುಂಬಳಕಾಯಿ ನೀರು ಬಿಡುತ್ತಲ್ವ, ಅದರಲ್ಲೇ ನಾವು ಹಿಟ್ಟು ನಾದ್ಕೋಬೋದು. ಇದನ್ನು ನೋಡಿ ನಾನು ನೀರು ಹಾಕೇ ಇಲ್ಲ, ಕುಂಬಳಕಾಯಿ ಇದರಲ್ಲೇ ನೀರಲ್ಲೇ ಸೊಪ್ಪೆಲ್ಲ ಹಾಕಿದ್ದೀವಲ್ಲ ಅದರಲ್ಲೇ ಅದು ನಾದ್ಕೊಂಡಿದ್ದೀನಿ. ನೋಡಿ ಇಲ್ಲ ನಿಮಗೆ ಆಗಲಿಲ್ಲ ಅಂದರೆ ಸ್ವಲ್ಪ ನೀರು ಹಾಕ್ಕೋಬೋದು. ನೋಡಿ ನಾನು ಎಷ್ಟು ಚೆನ್ನಾಗಿ ಇದನ್ನು ಮಾಡ್ಕೊಂಬಿಟ್ಟಿದ್ದೀನಿ. ನೋಡಿ ಬರೀ ಕುಂಬಳಕಾಯಲ್ಲೇ ಇದನ್ನು ನಾದ್ಕೊಂಡಿದ್ದೀನಿ ಜೋಳದ ಹಿಟ್ಟಿಂದ. ಇದು ಖಂಡಿತ ಟ್ರೈ ಮಾಡಿ. ಮಕ್ಕಳೆಲ್ಲ ಕುಂಬಳಕಾಯಿ ತಿನ್ನಲ್ಲ ಅಂತಾರೆ, ಜೋಳದ ಹಿಟ್ಟು ತಿನ್ನಲ್ಲ ಅಂದಾಗ ಈ ರೀತಿ ಮಾಡಿಕೊಡಿ, ತುಂಬಾ ರುಚಿಯಾಗಿರುತ್ತೆ. ಈಗ ಇದನ್ನ ಹಿಟ್ಟು ನಾದಿದ್ದೀನಿ, ಇದು ಒಂದು 10 ನಿಮಿಷ ಕಾಲ ಮುಚ್ಚಿಟ್ಬಿಡ್ತೀನಿ. ಈಗ ನೋಡಿ ಈಗ ತಾಳಿಪೀಟ್ ಮಾಡೋಣ. ಕೆಂಪು ಕುಂಬಳಕಾಯಿ ಅಥವಾ ಸಿಹಿ ಕುಂಬಳಕಾಯಿ ಅಂತಾರೆ, ಅದನ್ನು ನಾನು ಹಿಟ್ಟು ನಾದ್ಕೊಂಡಿದ್ದೀನಿ. ಈಗ ತಾಳಿಪೀಟ್ ಮಾಡೋಣ. ಇದೊಂದು ಶೀಟ್ ತೊಗೊಂಡಿದ್ದೀನಿ, ಹೋಳಿಗೆ ಶೀಟು. ನೀವು ಬೇಕಾದ್ರೂ ಬಟ್ಟೆ ಮೇಲೆ ಅಥವಾ ಬಾಳೆ ಎಲೆ ಮೇಲೂ ಮಾಡ್ಬೋದು. ನೋಡಿ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ, ಎಣ್ಣೆ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಂಬಿಡೋಣ. ಮಾಡಿಕೊಂಡು ಇದಕ್ಕೆ ಚಿಕ್ಕದಾಗಿ ಉಳ್ಳಿ ಮಾಡಿಕೊಂಡು ತಟ್ಟೋಣ. ನೋಡಿ ಒಂದು ಹೆಲ್ದಿ ರೆಸಿಪಿ ಇದು, ಮಕ್ಕಳಿಗಾಗಲಿ ದೊಡ್ಡವರಾಗಲಿ ಎಲ್ಲರೂ ಮಾಡ್ಕೊಂಡು ತಿನ್ಬೋದು, ತುಂಬ ರುಚಿ ಕೂಡ ಇರುತ್ತೆ. ನೋಡಿ ತಾಳಿಪೀಟನ್ನ ನಾನು ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಬಿಡ್ತೀನಿ. ಈಗ ಬೇಕಾದ್ರೆ ಸ್ವಲ್ಪ ನೀರು ಹತ್ಕೋಬೋದು. ಇದಕ್ಕೆ ನಿಮಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳು ಬರುತ್ತೆ. ಮತ್ತು ನಾವು ಬರೀ ಸಿಹಿ ಕುಂಬಳಕಾಯಲ್ಲೇ ಮಾಡ್ತಾ ಇರೋದು, ನೀರು ಅಂಶ ಏನೂ ಯೂಸ್ ಮಾಡೇ ಇಲ್ಲ ಇದಕ್ಕೆ. ನೋಡಿ ಎಲ್ಲ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ ತಾಳಿಪೀಟ್ಟು ನಾನು ತಟ್ಕೊಂಡಿದ್ದೀನಿ ತೆಳ್ಳಗೆ. ನಿಮಗೆ ಹೋಳಿಗೆ ಪೇಪರ್ ಬೇಡ ಅಂದರೆ ಬಾಳೆ ಎಲೆ ಅಥವಾ ಬಟ್ಟೆ ಮೇಲೆ ಕೂಡ ಮಾಡ್ಬೋದು. ನೋಡಿ ನಾನು ಚಿಕ್ಕದಾಗಿ ಒಂದು ಹೋಲ್ ಮಾಡ್ತಾಯಿದ್ದೀನಿ. ಹೋಲ್ ಮಾಡಿ ಇದನ್ನು ನಾನೀಗ ಹಂಚ ಮೇಲೆ ಹಾಕ್ತಾಯಿದ್ದೀನಿ. ನೋಡಿ ಈ ರೀತಿಯಾಗಿ ಒಂದು 2 ನಿಮಿಷ ಬಿಡಬೇಕು ಲೋ ಫ್ಲೇಮಲ್ಲಿ, ಅದೆಲ್ಲ ಬಿಟ್ಕೊಂಡ್ಬಿಡ್ತದೆ. ನೋಡಿ ನಾನು ಪೇಪರ್ನ ಉಲ್ಟಾ ಹಾಕಿ ಲೋ ಫ್ಲೇಮಲ್ಲಿ ಒಂದು 2 ನಿಮಿಷ ಇಟ್ಟಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಿಟ್ಕೊಳ್ಳುತ್ತೆ, ಅಂಟ್ಕೊಳ್ಳಲ್ಲ, ಎಲ್ಲೂ ಅಂಟ್ಕೊಳ್ಳಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತಾಳಿಪೀಟ್ಟು. ಇದು ಮಕ್ಕಳಿಗೆ ಕೂಡ ರೋಲ್ ಮಾಡಿಕೊಡ್ಬೋದು, ಗೊತ್ತೇ ಆಗೋಲ್ಲ, ತುಂಬಾ ರುಚಿಯಾಗಿರುತ್ತೆ. ಜೋಳದ ಹಿಟ್ಟಿದೆ, ಕುಂಬಳಕಾಯಿ, ಸೊಪ್ಪು, ಕರಿಬೇವು, ಎಳ್ಳು ಎಲ್ಲನೂ ಇದೆ ಇದರಲ್ಲಿ. ನೋಡಿ ಚೆನ್ನಾಗಿ ಬೇಯಿಸ್ಕೊಂಬಿಡೋಣ ಇದನ್ನು. ನೋಡಿ ಮೀಡಿಯಮ್ ಫ್ಲೇಮಲ್ಲಿ ಬೆನ್ಸ್ಕೊತಾ ಇದ್ದೀನಿ. ಈಗ ಒಂದು ಕಡೆ ಆಗಿದೆ, ಇದು ಹಾಕೋಣ. ಇದು ಈಸಿಯಾಗಿ ಬರುತ್ತೆ, ಎಲ್ಲೋ ಅಂಟ್ಕೊಳ್ಳಲ್ಲ. ನೋಡಿ ಎಷ್ಟು ಚೆನ್ನಾಗಾಗಿದೆ. ನೋಡಿ ಮತ್ತು ನಿಮ್ಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳು ಬರುತ್ತೆ. ಸ್ವಲ್ಪ ಎಣ್ಣೆ ಹಾಕೋಣ. ನಿಮಗೆ ಗರಿ ಬೇಕಾದ್ರೆ ಸಿಮ್ಮಲ್ಲಿ ಇಟ್ಕೊಂಡು ಮಾಡ್ಕೋಬೋದು, ಇಲ್ಲ ಮೆತ್ತಗೆ ಬೇಕಾದ್ರೆ ಅಥವಾ ಹೈ ಫ್ಲೇಮಲ್ಲಿ ತಲೆ ಬೆನ್ಸ್ಕೋಬೋದು. ಇದು ಎಲ್ಲೂ ಅಂಟ್ಕೊಳ್ಳಲ್ಲ. ಇದಕ್ಕೇನು ನೀವು ಚಟ್ನಿ ಬೇಕು ಅಂತ ಏನೂ ಇಲ್ಲ, ಬರೀ ಒಂದು ಮೊಸರು ಇದ್ದರೆ ಸಾಕು. ಯಾಕಂದರೆ ಹಸಿಮೆಣ್ಸಿನ್ಕಾಯಿ ಎಲ್ಲ ಇರುತ್ತಲ್ವ ಖಾರ, ಬರೀ ಜಸ್ಟ್ ಮೊಸರು ಇದ್ಬಿಟ್ರೆ ನೀವು ತಿನ್ಬೋದು ಇದನ್ನು. ನೋಡಿ ಬೆರೆಸ್ತಾ ಇದ್ದೀನಿ. ತಾಳಿಪೀಟ್ಟು ಇದು ತಟ್ಕೊಂಡಿದ್ದೀನಿ. ಮತ್ತು ಎಷ್ಟು ತೆಳು ಬೇಕು ಅಷ್ಟು ತೆಳು ಬರುತ್ತೆ, ಮತ್ತು ಎಲ್ಲೋ ಅಂಟ್ಕೊಳ್ಳಲ್ಲ ಇದು. ನೋಡಿ ಮತ್ತು ಇನ್ನೊಂದನ್ನು ಹಂಚ ಮೇಲೆ ಹಾಕ್ತೀನಿ ನಾನೀಗ. ನೋಡಿ 2 ಕಡೆ ಬೆನ್ಸ್ಕೊತಾ ಇದ್ದೀನಿ. ನೋಡಿ ಎಷ್ಟು ತೆಳುವಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ನಿಮಗೆ ಗರಿ ಬೇಕಂದ್ರೆ ಗರಿನೂ ಬರುತ್ತೆ. ನೋಡಿ ಇದಾಗಿದೆ. ಈಗ ಇದನ್ನ ಪ್ಲೇಟು ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡಿ ರೆಡಿ ಆಗಿದೆ. ಇನ್ನೊಂದು ತಾಳಿಪೀಟ್ಟು ಹಾಕೋಣ. ಈಗ ತಟ್ಕೊಂಡಿದ್ದೀನಲ್ಲ ಇದನ್ನು ಮತ್ತೆ ನಾನು ಹಂಚ ಮೇಲೆ ಹಾಕ್ತಾಯಿದ್ದೀನಿ. ಹಾಕಿ 1 ನಿಮಿಷ ಬಿಟ್ಬಿಡಿ.
ಲೋ ಫ್ಲೇಮಲ್ಲಿ ಅದೇ ಬಿಟ್ಕೊಂಡ್ಬಿಡುತ್ತೆ. ನೋಡಿ 1 ನಿಮಿಷ ಬಿಟ್ಟು ನಾನು ತೆಗಿತಾ ಇದ್ದೀನಿ. ನೋಡಿ ನೀಟಾಗಿ ಬಂದುಬಿಡುತ್ತೆ, ಎಲ್ಲೂ ಅಂಟ್ಕೊಂಡಾಗಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ. ನೋಡಿ ನಾನು ಎಣ್ಣೆ ಎಲ್ಲ ಹಾಕಿ ನೀಟಾಗಿ ಇದು ಮಾಡ್ತಾಯಿದ್ದೀನಿ. ಬಿಟ್ಟು ಎಷ್ಟು ಚಳ್ಳಗೆ ಬಂದಿದೆ ನೋಡಿ, ಎಷ್ಟು ಚಳ್ಳಗೆ ಬಂದಿದೆ, ಎಲ್ಲೂ ಅಂಟ್ಕೊಳ್ಳೋದು ಇಲ್ಲ. ನೋಡಿ ಇದನ್ನು ಎಷ್ಟು ಚಳ್ಳಗಂದರೆ ನೋಡಿ ಚಳ್ಳಗೆ ಬಂದಿದೆ. ಇದಕ್ಕೆ ನಾನು ಮೊಸರು ಕಾಂಬಿನೇಷನ್ ನೋಡಿ, ಬಿಸಿ ಬಿಸಿ ಸಿಹಿ ಕುಂಬಳಕಾಯಿ ತಾಳಿಪಿಟ್ಟು ಮತ್ತು ಮೊಸರು. ಖಂಡಿತ ಟ್ರೈ ಮಾಡಿ. ಯಾರಾದರೂ ಟ್ರೈ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.